ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಹೋಲೋಗ್ರಾಮ್ನಂತೆ ಮಾತನಾಡಬಹುದಾದ, ಕಾರುಗಳು ತಮ್ಮನ್ನು ತಾವು ಪರಿಪೂರ್ಣವಾಗಿ ಚಾಲನೆ ಮಾಡಿಕೊಳ್ಳಬಹುದಾದ ಮತ್ತು ವೈದ್ಯರು ರೋಬೋಟ್ಗಳ ಮೂಲಕ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬಹುದಾದ ಜಗತ್ತನ್ನು ಕಲ್ಪಿಸಿಕೊಳ್ಳಿ. ಅರೆ, ಇದೇನಿದು, ಇದೆಲ್ಲ ಸಾಧ್ಯನಾ ಅಂತ ಅನ್ನಿಸ್ತಿದೆಯಾ? ಒಂದು ವೇಳೆ 6G ಬಂತು ಅಂತಾದರೆ ಇದೆಲ್ಲವೂ ಸಾಧ್ಯವಾಗಲಿದೆ. 5Gಯನ್ನು ಸೈಕಲ್ನಿಂದ ಸ್ಪೋರ್ಟ್ಸ್ ಕಾರಿಗೆ ಅಪ್ಗ್ರೇಡ್ ಮಾಡಿದ ರೀತಿ ಕಲ್ಪನೆ ಮಾಡಿಕೊಳ್ಳೋದಾದರೆ 6Gಯನ್ನು ಬಾಹ್ಯಾಕಾಶ ನೌಕೆಗೆ ಹೋಲಿಸಬೇಕು. ಅದು ತುಂಬಾ ವೇಗವಾಗಿರುತ್ತದೆ, ಚುರುಕಾಗಿರುತ್ತದೆ ಮತ್ತು ಈಗ ಊಹಿಸಿಕೊಳ್ಳಲು ಸಾಧ್ಯವಿಲ್ಲದ ರೀತಿಯಲ್ಲಿ ನಮ್ಮನ್ನು ಸಂಪರ್ಕಿಸುತ್ತೆ. ಏನಿದು 6G? ನಿಖರವಾಗಿ 6G ಅಂತ ಹೇಳಿದರೆ ಏನು? ಇದು 6ನೇ ತಲೆಮಾರಿನ ವೈರ್ಲೆಸ್ ತಂತ್ರಜ್ಞಾನ. 6G ಟೆರಾಹರ್ಡ್ ತರಂಗಗಳು ಅನ್ನುವಂತಹ ಸೂಪರ್ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಗಳನ್ನು ಬಳಸುತ್ತೆ. ಅವು ಡೇಟಾವನ್ನು ನಂಬಲಾಗದಷ್ಟು ವೇಗವಾಗಿ ಕಳುಹಿಸಬಹುದು. ಅಂದರೆ ಸೆಕೆಂಡಿಗೆ 1 ಟೆರಾಬಿಟ್ವರೆಗೆ. ಅದು 5Gಗಿಂತ 1000 ಪಟ್ಟು ವೇಗವಾಗಿ. ನೀವು ಕೇವಲ 1 ಸೆಕೆಂಡಿನಲ್ಲಿ ಇಡೀ ಚಲನಚಿತ್ರವನ್ನು ಡೌನ್ಲೋಡ್ ಮಾಡಬಹುದು, ಅಷ್ಟು ವೇಗವಾಗಿ. ಮುಖ್ಯವಾಗಿ 6Gಯ ಫೋನ್ಗಳು ಮತ್ತು ಕಂಪ್ಯೂಟರ್ಗಳು ಮಾತ್ರ ಅಲ್ಲದೆ ಮನೆಗಳು, ಕಾರ್ಗಳು, ಕಾರ್ಖಾನೆಗಳು, ಇಡೀ ನಗರಗಳು ಸೇರಿದಂತೆ ಎಲ್ಲವನ್ನೂ ಕೂಡ 6G ಸಂಪರ್ಕಿಸುತ್ತೆ. ಹಾಗಾದರೆ 6G ಓಟದಲ್ಲಿ ಯಾರು ಮುಂದಿದ್ದಾರೆ? 6G ಓಟದಲ್ಲಿ ಈಗ ಚೀನಾ ಮುಂಚೂಣಿಯಲ್ಲಿದೆ. ಈ ವರ್ಷದ ಮಾರ್ಚ್ನಲ್ಲಿ ಬೀಜಿಂಗ್ ಬಿಡುಗಡೆ ಮಾಡಿದ ರಾಷ್ಟ್ರೀಯ ಅಭಿವೃದ್ಧಿಯ ಗುರಿಗಳಲ್ಲಿ 6G ಉದ್ಯಮವನ್ನು ಬೆಳೆಸುವುದು ಕೂಡ ಒಂದಾಗಿತ್ತು. ಈ ರೇಸ್ನಲ್ಲಿ ಭಾರತ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಭಾರತ್ 6G ಮಿಷನ್ ಎಂಬ ದೊಡ್ಡ ಯೋಜನೆಯನ್ನು ಹೊಂದಿದೆ. ಈ ಹೊಸ ತಂತ್ರಜ್ಞಾನದಲ್ಲಿ ಭಾರತ ಈಗಾಗಲೇ ಮಾಡ್ತಾ ಇರುವಂಥ 3 ಕೆಲಸಗಳು ಈ ರೀತಿಯಾಗಿದೆ. ಮೊದಲನೆಯದ್ದು ಸಂಶೋಧನೆಯಲ್ಲಿ ಹೂಡಿಕೆ ಮಾಡುವಂಥದ್ದು. ವಿಶ್ವವಿದ್ಯಾನಿಲಯಗಳು ಮತ್ತು ತಂತ್ರಜ್ಞಾನ ಕಂಪನಿಗಳು 6G ಸೊಲ್ಯೂಷನ್ಗಳನ್ನು ಅಭಿವೃದ್ಧಿಪಡಿಸಲು ಒಟ್ಟಾಗಿ ಕೆಲಸ ಮಾಡ್ತಾ ಇದೆ. ಎರಡನೇದು ಇತರ ದೇಶಗಳೊಂದಿಗೆ ಪಾಲುದಾರಿಕೆ. ಜ್ಞಾನವನ್ನು ಹಂಚಿಕೊಳ್ಳಲು ಮತ್ತು ಜೊತೆಯಾಗಿ 6Gಯನ್ನು ನಿರ್ಮಿಸಲು ಭಾರತವು ಜಪಾನ್ ಮತ್ತು ಫಿನ್ಲ್ಯಾಂಡ್ನೊಂದಿಗೆ ಕೈಜೋಡಿಸಿದೆ. ಮೂರನೇದು ಭಾರತೀಯ ಕಂಪನಿಗಳನ್ನು ಪ್ರೋತ್ಸಾಹಿಸುವಂಥದ್ದು. ರಿಲಯನ್ಸ್ ಜಿಯೋ ಮತ್ತು ಭಾರತಿ ಏರ್ಟೆಲ್ ಜಾಗತಿಕ 6G ರೇಸ್ನಲ್ಲಿ ಭಾಗವಹಿಸಲು ಸಿದ್ಧವಾಗುತ್ತಾ ಇದೆ. ಹೇಗಿದೆ ಮುಂದಿನ ಹಾದಿ? ಎಲ್ಲವೂ ಅಂದುಕೊಂಡಂತೆ ನಡೆದರೆ 6G ಅಧಿಕೃತವಾಗಿ 2030ರ ವೇಳೆಗೆ ಬಿಡುಗಡೆಯಾಗಲಿದೆ. ಅದು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು? ಹಿಂದೆಂದಿಗಿಂತಲೂ ಹೆಚ್ಚು ಸಂಪರ್ಕ ಹೊಂದಿರುವ ಭವಿಷ್ಯವನ್ನು ಸೃಷ್ಟಿಸಬಹುದಾ? ಅಥವಾ ಇನ್ನೂ ಊಹಿಸದ ಹೊಸ ಸವಾಲುಗಳನ್ನು ತರಬಹುದಾ? ಕಾದು ನೋಡಬೇಕಾಗಿದೆ.